ಸರ್ಕಾರದ ವಿರುದ್ಧ ವಿಪಕ್ಷಗಳು ಸಮರವನ್ನ ಸಾರಿರುವಂತಹದ್ದು. ಬಿಜೆಪಿ ಜೆಡಿಎಸ್ ಸದಸ್ಯರಿಂದ ರಾಜಭವನಕ್ಕೆ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿದೆ. ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಈಗ ಅಸ್ತ್ರವನ್ನ ಮಾಡಿಕೊಂಡಿರುವಂತಹದ್ದು. ಇದೇ ವಿಚಾರಕ್ಕೆ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಒಂದು ಕಡೆ ಸದನದಲ್ಲಿ ಕೋಲಾಹಲ, ಸಾಂಸ್ಕೃತಿಕ ರಾಯಭಾರಿ ಯಾವ ರೀತಿ ಪ್ರತಿಭಟನೆ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ನಿನ್ನೆ ಇಡೀ ದಿನ ಅಧಿವೇಶನದಲ್ಲಿ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯಲ್ಲಿ ಎರಡೂ ಕಡೆಗಳಲ್ಲೂ ಕೂಡ ದೊಡ್ಡ ಮಟ್ಟದ ಕೋಲಾಹಲ ಆಗಿತ್ತು. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಬಿಜೆಪಿಯ ನಾಯಕರು ಹೊರಹಾಕಿದ್ರು. ಬಿಜೆಪಿ ಕಾಂಗ್ರೆಸ್ನ ಮನಸ್ಥಿತಿ ದೇಶವನ್ನು ವಿಭಜಿಸೋದು ಅಂತೇಳಿ ಬಿಜೆಪಿ ಕೆಂಡ ಕಾರ್ತಾ ಇತ್ತು. ಅದರ ಮುಂದುವರೆದ ಭಾಗವಾಗಿ ಬೃಹತ್ ಪ್ರತಿಭಟನೆಗೆ ಮುಂದಾಗಿದೆ. ರಾಜ್ಯಪಾಲರಿಗೆ ದೂರನ್ನು ಕೂಡ ಕೊಡಲಿಕ್ಕೆ ಈಗ ಬಿಜೆಪಿಯ ನಾಯಕರುಗಳು ಮುಂದಾಗಿರುವಂತಹದ್ದು. ಈ ಮೂಲಕ ಲೋಕಸಮರದ ಸನಿಹದಲ್ಲಿಯೇ ಇದೇ ವಿಚಾರವನ್ನ ರಾಜಕೀಯ ಅಸ್ತ್ರ ಮಾಡಿಕೊಂಡು ರಾಜ್ಯ ಸರ್ಕಾರಕ್ಕೆ ಆದ್ರೆ ಇವತ್ತು ರಾಜಭವನ ಚಲೋ ಮಾಡ್ತಾ ಇದ್ರಿ, ಏನ್ ಹೇಳ್ತೀರಿ ಸರ್? ಸರ್ಕಾರ ದೇಶದ್ರೋಹಿಗಳನ್ನ ರಕ್ಷಣೆ ಮಾಡ್ತಾ ಇದೆ. ಈ ದೇಶದ್ರೋಹಿಗೆ ಬೆಂಬಲ ಕೊಡ್ತಾ ಇದ್ದಾರೆ. FSLI ರಿಪೋರ್ಟ್, ನಿಮ್ಮ ಚಾನಲ್ ಕೊಟ್ಟಿರುವಂತ FSLI ರಿಪೋರ್ಟ್ ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅವರು. ನಾಜೀರ್ ಅನ್ನೋರ ಜೊತೆಯಲ್ಲಿ ಕೆಲವು ಭಯೋತ್ಪಾದಕರು ಬಂದು ಬಾಂಬ್ ದಾಳಿ ಮಾಡಿದ್ರು. ಅದರಲ್ಲಿ ಒಬ್ಬ ಮುಗ್ಧರು ತೀರೋಗಿದ್ರು, ಮತ್ತೆ 20 ಜನಕ್ಕೆ ಗಾಯಗಳಾಗಿತ್ತು. ಆವತ್ತಿದ್ದಂಥ ನಾಜೀರ್ ಜೊತೆಯಲ್ಲಿದ್ದಂಥ ಭಯೋತ್ಪಾದಕರು ಏನಾದರೂ ಒಂದು ವೇಳೆ ನಿನ್ನೆ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಾರಾ ಅಂತ ಒಂದು ಅನುಮಾನ ಇದೆ. ಅದನ್ನ ತನಿಖೆ ಮಾಡಬೇಕು. ಆ ನಾಜೀರ್ ಜೊತೆ ಇದ್ದವರೇ ಈ ನಾಜೀರ್ ಜೊತೆ ಬಂದಿರ್ಬೋದು ಅಂತ ಒಂದು ಅನುಮಾನ ಎಲ್ರಿಗೂ ಕಾಡ್ತಾ ಇದೆ. ಇದು ತನಿಖೆ ಆಗಬೇಕು. ಈಗ ಭಾಳಷ್ಟು ಜನ ಬಂದು ಹೇಳ್ತಾ ಇದ್ದಾರೆ ಪೊಲೀಸರು ತನಿಖೆ ವಿಳಂಬ ಮಾಡ್ತಾ ಇರೋದಕ್ಕೆ ಭಾಳಷ್ಟು ಜನ ಇರ್ಬೋದು ಅಂತ ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸ್ ಅದನ್ನ ತನಿಖೆ ಮಾಡಬೇಕು. ಪಕ್ಷದ ನಾಯಕ ಆರ್ ಅಶೋಕ್ ಇದ್ದಾರೆ, ಅವರನ್ನ ಕೇಳೋಣ. ಸರ್, ಇವತ್ತು ವಿಧಾನಸಭಾ ಅಧಿವೇಶನದಲ್ಲಿ ಸಾಕಷ್ಟು ಕೇಳ್ಕೊಂಡ್ರಿ ರಾಜ್ಯ ಸರ್ಕಾರಕ್ಕೆ, ಆದ್ರೆ ಇವತ್ತು ರಾಜಭವನ ಚಲೋ ಮಾಡ್ತಾ ಇದ್ರಿ, ಏನ್ ಹೇಳ್ತೀರಿ ಸರ್? ಸರ್ಕಾರ ದೇಶದ್ರೋಹಿಗಳನ್ನ ರಕ್ಷಣೆ ಮಾಡ್ತಾ ಇದೆ. ಈ ದೇಶದ್ರೋಹಿಗೆ ಬೆಂಬಲ ಕೊಡ್ತಾ ಇದ್ದಾರೆ. FSLI ರಿಪೋರ್ಟ್, ನಿಮ್ಮ ಚಾನಲ್ ಕೊಟ್ಟಿರುವಂತ FSLI ರಿಪೋರ್ಟ್ ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅವರು. ಪಬ್ಲಿಕ್ ಟಿವಿ ಏನ್ ಕೊಟ್ಟಿದ್ದೀರಾ ನೀವು ಅದನ್ನ ಶುರು ಮಾಡ್ಕೊಂಡಿದ್ರು. ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರನ್ನ ರಕ್ಷಿಸಾಕ, ಮುಸ್ಲಿಮರ ಪರವಾಗಿ ಯಾವುದೇ ಹಂತಕ್ಕಾದರೂ ಹೋಗ್ತಾ ಇದೆ. ದೇಶ ವಿರೋಧಿ ಶಕ್ತಿಗಳು ವಿಧಾನಸಭೆ ಮೊಗಸಾಲೆಯಲ್ಲಿ ಬಂದರೂ ಕೂಡ ಅವ್ರನ್ನ ಬಂಧಿಸ್ತಾಗ್ತಿಲ್ಲ. ಅದಕ್ಕೆ ವಿರೋಧಿಸಿ ಈ ಬಜೆಟ್ ಅನ್ನು ಸಂಪೂರ್ಣವಾಗಿ ಮುಸ್ಲಿಮರಿಗೆ ಮೀಸಲಿಟ್ಟಿದ್ದನ್ನು ವಿರೋಧಿಸಿ ನಾವು ಇವತ್ತು ರಾಜ್ಯಪಾಲರಿಗೆ ಈ ಸರ್ಕಾರವನ್ನು ವಜಾ ಮಾಡಬೇಕಂತ ಕೇಳಲಿಕ್ಕೆ ಹೊರಟಿದ್ದೇವೆ. ಸರ್, ವಿಧಾನಸೌಧದಲ್ಲಿ ಆಗಿರುವಂತಹ ಘಟನೆಗೆ ಇನ್ನೂ ಸಾಕ್ಷ್ಯಾಧಾರಗಳನ್ನ ಕ್ರೋಢೀಕರಿಸ್ತೀವಿ, FSL ವರದಿ ಬರಬೇಕು ಅಂತ ಹೇಳ್ತಿರುವಂತದ್ದು ಎಲ್ಲೋ ಸಾಕಷ್ಟು ಬಂದೈತಿ ರಿಪೋರ್ಟು. ಅದಕ್ಕಿಂತ ದೊಡ್ಡ ವರದಿ ಏನ್ ಬೇಕು ಅವ್ರಿಗೆ? ಅದಕ್ಕಿಂತ ದೊಡ್ಡ ಇದು ಏನ್ ಬೇಕು? ಇವತ್ತು ದೇಶದಲ್ಲಿ ಆಗುವಂತ ಎಲ್ಲಾ ಕ್ರೈಮ್ಗಳಿಗೂ FSL ವರದಿ ಕೇಳ್ತಾರ. ಅತ್ಯಂತ ಸ್ಪಷ್ಟವಾಗಿ ಐತಿ. ಅಂದ್ರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ, ಕೇವಲ ಮುಸ್ಲಿಂ ಮತಬ್ಯಾಂಕಿಗಾಗಿ. ಅಂದ್ರೆ ಪ್ರಕರಣವನ್ನ ಮುಚ್ಚು ಹಾಕುವಂತ ಪ್ರಯತ್ನ ಸರ್ಕಾರ ಮಾಡ್ತಿದೆಯಾ ಸರ್? 100% ಈ ಪ್ರಕರಣವನ್ನ ಕಾಂಗ್ರೆಸ್ ಸರ್ಕಾರ ಫಾಲ್ಸ್ FSL ರಿಪೋರ್ಟ್ ಕೊಡೋದ್ರ ಮೂಲಕ ಮುಚ್ಚಿ ಹಾಕ್ತದೆ. ಇದಿಷ್ಟು ಶಾಸಕರಾದಂಥ ಅರವಿಂದ್ ಬೆಲ್ಲದವರ ಮತ್ತು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಬಿಜೆಪಿಯ ನಾಯಕರುಗಳು ರಾಜ್ಯಪಾಲರನ್ನ ಭೇಟಿ ಆಗ್ಲಿಕ್ಕೆ ತೆರಳುತ್ತಾ ಇದ್ದಾರೆ. ಈ ಮೂಲಕ ದೂರನ್ನ ಸಲ್ಲಿಕೆ ಮಾಡಲಿಕ್ಕೆ ಮುಂದಾಗ್ತಾ ಇರುವಂತಹದ್ದು. ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದಂತಹ ವ್ಯಕ್ತಿಯ ಬಂಧನ ಆಗಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಜಿಂದಾಬಾದ್ ದಂಗಲ್ ಜೋರಾಗ್ತಾ ಇರುವಂತಹದ್ದು. ಸರ್ಕಾರದ ವಿರುದ್ಧ ಬಿಜೆಪಿಯ ನಾಯಕರು ರಣಕಹಳೆಯನ್ನು ಮೊಳಗಿಸಿದ್ದಾರೆ.
ಸದನದ ಒಳಗೂ ಹೊರಗೂ ಪ್ರತಿಭಟನೆ ಮಾಡುವ ಮೂಲಕ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನ ಆಗ್ತಾ ಇರುವಂತಹದ್ದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ನೂರಾರು ಸಂಖ್ಯೆಯ ಬಿಜೆಪಿಯ ಕಾರ್ಯಕರ್ತರು ರಾಜ್ಯ ಭವನದ ಮುಂದೆ ಜಮಾಯಿಸಿದ್ದಾರೆ. ಕೇಸರಿ ಶಾಲನ್ನ ಹಾಕಿಕೊಂಡು ಬಂದಿರುವಂತಹದ್ದು ಅರವಿಂದ್ ಬೆಲ್ಲದಿದ್ದಾರೆ, ಮುನಿರತ್ನ ಅವರಿದ್ದಾರೆ, ಜೊತೆಗೆ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರಿದ್ದಾರೆ, ಜೊತೆಗೇನೆ ಅರಗ ಜ್ಞಾನೇಂದ್ರ ಅವರಿರುವಂತಹದ್ದು. ಈ ರೀತಿ ಹಲವು ನಾಯಕರುಗಳು ಈಗ ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ, ಲಿಖಿತ ದೂರನ್ನ ಸಲ್ಲಿಕೆ ಮಾಡ್ತಾರೆ. ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಅನ್ನುವಂತಹ ಮನವಿಯನ್ನ ರಾಜ್ಯಪಾಲರ ಬಳಿ ಮಾಡ್ಕೊಳ್ತಾರೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ರಾಜ್ಯ ಭವನದ ಮುಂದಿನ ನೇರ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಕೂಡ ಇರುವಂತಹದ್ದು, ಮಾಜಿ ಸಚಿವರಾದಂತಹ ಮುನಿರತ್ನ ಅವರಿದ್ದಾರೆ. ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳೇ ವಜಾ ಮಾಡಿ ಕಾಂಗ್ರೆಸ್ ಸರ್ಕಾರ ವಜಾ ಮಾಡಿ ಕಾಂಗ್ರೆಸ್ ಸರ್ಕಾರ ವಜಾ ಮಾಡಿ ದೇಶದ್ರೋಹಿಗಳನ್ನು ರಕ್ಷಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ 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 ವಜಾ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯ ನಿಯೋಗ ದೂರನ್ನ ಕೊಟ್ಟಲಿಕ್ಕೆ ಮುಂದಾಗ್ತಾ ಇರುವಂತಹದ್ದು. ರಾಜಭವನದ ಮುಂದೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ದೂರನ್ನ ಕೊಡ್ಲಿಕ್ಕೂ ಮೊದಲು ರಾಜ್ಯ ಸರ್ಕಾರವನ್ನ ವಜಾ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಈಗ ರಾಜಭವನವನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರು ಲಿಖಿತ ದೂರನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದಂತಹ ವ್ಯಕ್ತಿಯ ಕೇಳೋಣ ಸರ್. ಇವತ್ತು ವಿಧಾನಸಭಾ ಅಧಿವೇಶನದಲ್ಲಿ ಸಾಕಷ್ಟು ಕೇಳ್ಕೊಂಡ್ರಿ ರಾಜ್ಯ ಸರ್ಕಾರಕ್ಕೆ, ಆದ್ರೆ ಇವತ್ತು ರಾಜಭವನ ಚಲೋ ಮಾಡ್ತಾ ಇದ್ರಿ, ಏನ್ ಹೇಳ್ತೀರಿ ಸರ್ ಇದಕ್ಕೆ? ಸರ್ಕಾರ ದೇಶದ್ರೋಹಿಗಳನ್ನ ರಕ್ಷಣೆ ಮಾಡ್ತಾ ಇದೆ. ಈ ದೇಶದ್ರೋಹಿಗೆ ಬೆಂಬಲ ಕೊಡ್ತಾ ಇದ್ದಾರೆ. FSLI ರಿಪೋರ್ಟ್ ನಿಮ್ಮ ಚಾನಲ್ ಕೊಟ್ಟಿರುವಂತ FSLI ರಿಪೋರ್ಟ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅವರು. ಪಬ್ಲಿಕ್ ಟಿವಿ ಏನ್ ಕೊಟ್ಟಿದ್ದೀರಾ ನೀವು ಅದನ್ನ ಪೆಂಡಿಂಗ್ ಇಡ್ತಾ ಇದ್ದಾರೆ. ಅವ್ರು ಬೇಕಾದಂತ ಒಂದು ಚಾನಲ್ದು ರಿಪೋರ್ಟ್ ತಗೊಂಡು ಅದನ್ನ ಹೈಲೈಟ್ ಮಾಡ್ತಾರೆ. ಪಬ್ಲಿಕ್ ಟಿವಿ ಕೊಟ್ಟಿರುವಂತ ನಿಮ್ಮ ಚಿಪ್ ಅದನ್ನ ಅವರು ಸೈಡ್ ಲೈನ್ ಮಾಡ್ತಾ ಇದ್ದಾರೆ. ನನಗೆ ಪೊಲೀಸ್ ಅವರೇ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಾ ಸರ್? ರಾಜ್ಯ ಸರ್ಕಾರ ಇದುವರೆಗೂ ಕೂಡ ಒಂದಷ್ಟು ಜನನ ಮಾತ್ರ ವಿಚಾರಣೆ ಮಾಡಿದೀವಿ, 7 ಜನ ಮಾತ್ರ ವಿಚಾರಣೆ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಆ ಬಂಧನಕ್ಕೊಳಪಡಿಸಿಲ್ಲ ಅಂತ ನಿಮ್ಮ ಆಗ್ರಹ ಸರ್? ಅವ್ರಿಗೆಲ್ಲ ಬಿರಿಯಾನಿ ಕೊಟ್ಟು ಕಳಿಸಿದಾರಲ್ಲ, ದೇಶದ್ರೋಹಿಗಳಿಗೆ ಯಾರ ಕರೆದು ಅರೆಸ್ಟ್ ಮಾಡದೆ ಅವ್ರನ್ನ ಕರೆದು ಊಟ, ಇವರು ಕಾಂಗ್ರೆಸ್ ಅವರು ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಈ ಸರ್ಕಾರ ವಜಾ ಮಾಡಬೇಕು. ಒಂದ್ ನಿಮಿಷನೂ ಕೂಡ ಅಧಿಕಾರದಲ್ಲಿರೋ ಯೋಗ್ಯತೆ ಇಲ್ಲ. ದೇಶದ್ರೋಹಿಗಳಿಗೆ ಬೆಂಬಲ ಕೊಡುವಂತ ಸಿದ್ದರಾಮಯ್ಯ, ಅಲ್ಪಸಂಖ್ಯಾತರನ್ನು ಓಲೈಸುವ ಸಿದ್ದರಾಮಯ್ಯ ಹೋಗ್ಬೇಕು, ತೊಲಗಬೇಕು. ಇದು ನಮ್ಮ ಹೋರಾಟ ಏನಿತ್ತು, ಆ ಹೋರಾಟನ ನಾವು ಇನ್ನೂ ಕೂಡ ಮುಂದುವರಿಸ್ತೀವಿ ಅಂತೇಳಿ ಹೇಳ್ತಾ ಇರೋಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್.